ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಒಪ್ಪಂದಗಳು ಆಗಿದ್ಯಾ? ಮೊದಲಿನಿಂದಲೂ 2.5 ವರ್ಷ ಸಿದ್ದರಾಮಯ್ಯ ಸಿಎಂ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಅನ್ನೋ ಮಾತುಗಳು ಕೇಳಿ ಬರ್ತಿತ್ತು. ಆದ್ರೆ ಇದೇ ಮೊದಲ ಬಾರಿಗೆ ಡಿಕೆಶಿ ಸ್ಫೋಟಕ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಸಿಎಂ ಹುದ್ದೆ ಬಗ್ಗೆ ಆಗಿದ್ದ ಒಪ್ಪಂದ ಎಂತದು ಅನ್ನೋದನ್ನ ಮೊದಲ ಬಾರಿ ಬಾಯ್ಬಿಟ್ಟಿದ್ದಾರೆ. ರಾಷ್ಟ್ರೀಯ ಸುದ್ದಿವಾಹಿನಿ ಟೈಮ್ಸ್ ನೌಗೆ ಡಿಸಿಎಂ ಡಿಕೆಶಿ ವಿಶೇಷ ಸಂದರ್ಶನ ಕೊಟ್ಟಿದ್ದಾರೆ. ಈ ವೇಳೆ ಸಿಎಂ ಕುರ್ಚಿ ವಿಚಾರದಲ್ಲಿ ನಡೆದ ಒಪ್ಪಂದವೊಂದರ ಬಗ್ಗೆ ಅಚ್ಚರಿ ಮಾಹಿತಿಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ಒಪ್ಪಂದದ ಬಗ್ಗೆ ಡಿಕೆಶಿ ಇದೀಗ ಮೌನ ಮುರಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಪಕ್ಷಕ್ಕಾಗಿ ನೀವು ಅತಿ ಹೆಚ್ಚು ಶ್ರಮ ವಹಿಸಿದ್ರಿ, ನೀವು ಸಿಎಂ ಆಗ್ಬೇಕಿತ್ತು ಅನ್ನಿಸುತ್ತಾ ಅಂತ ನಿರೂಪಕಿ ಪ್ರಶ್ನಿಸ್ತಾರೆ. ಇದಕ್ಕೆ ಉತ್ತರಿಸಿರೋ ಡಿಕೆಶಿ, ನಾನು ಹೈಕಮಾಂಡ್ಗೆ ಯಾವತ್ತೂ ಬ್ಲಾಕ್ ಮೇಲ್ ಮಾಡಿಲ್ಲ, ಮಾಡೋದೂ ಇಲ್ಲ. ಅದು ನನ್ನ ವೀಕ್ನೆಸ್. ಪಕ್ಷ ನನಗೆ ನೀಡಿದ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಣೆ ಮಾಡ್ತೇನೆ. ಯಾವುದೇ ಪೋಸ್ಟ್ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದ್ರು. ಇದೇ ವೇಳೆ ಡಿಕೆಶಿ ಹೇಳಿದ ಒಂದು ಮಾತು ಅಚ್ಚರಿ ಮೂಡಿಸಿದೆ. ನನ್ನ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ನಡುವಿನ ಸಂಬಂಧ ಚೆನ್ನಾಗಿದೆ. ಈಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದ್ರು. ಮುಂದಿನ ವರ್ಷ ನೀವು ಸಿಎಂ ಆಗ್ತೀರಾ ಅಂತ ನಿರೂಪಕಿ ಈ ವೇಳೆ ಪ್ರಶ್ನೆ ಕೇಳಿದ್ರು. ಆಗ ನಕ್ಕ ಡಿಕೆಶಿ, ವಿ ಹ್ಯಾವ್ ಆನ್ ಆರ್ಗ್ಯುಮೆಂಟ್ ಮಾರ್ಮಿಕವಾಗಿ ಪ್ರತಿಕ್ರಿಯಿಸಿದ್ದಾರೆ. ಅಂದ್ರೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಹಾಗಂತ ಡಿಕೆಶಿ ಹೇಳಿದ್ದು ಕುತೂಹಲ ಮೂಡಿಸಿದೆ. ಸಿಎಂ ಹುದ್ದೆ ವಿಚಾರದಲ್ಲಿ ಒಪ್ಪಂದ ಆಗಿರೋದು ನಿಜ ಅಂತ ಸಂದರ್ಶನದಲ್ಲಿ ಪರೋಕ್ಷವಾಗಿ ಡಿಕೆಶಿ ಹೇಳಿದ್ದಾರೆ. ಇದು ನಿಜವೇ ಆಗಿದ್ದಲ್ಲಿ ಸಿದ್ದರಾಮಯ್ಯ ಕೇವಲ 2.5 ವರ್ಷ ಮಾತ್ರ ಸಿಎಂ ಆಗಿರ್ತಾರೆ. ಮುಂದಿನ ವರ್ಷವೇ ಡಿಕೆಶಿ ಸಿಎಂ ಆಗೋದು ಪಕ್ಕಾ ಎನ್ನಲಾಗ್ತಿದೆ.